ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಕ್ರಾಸ್ನಲ್ಲಿನ ರಸ್ತೆ ಒತ್ತುವರಿ ಸಮಸ್ಯೆ ವೀಕ್ಷಿಸಲು ಭೇಟಿ ನೀಡಿದ್ದ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಲಕ್ಷ್ಮೀಪುರ ಕ್ರಾಸ್ ಬಳಿ ರಸ್ತೆ ಒತ್ತುವರಿಯಾಗಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆ ನಡೆಸಿದ ಉಪಲೋಕಾಯುಕ್ತರು ರಸ್ತೆ ಒತ್ತುವರಿಯಾಗಿದ್ದರೂ ಇದುವರೆಗೆ ಯಾಕೆ ತೆರವುಗೊಳಿಸಿಲ್ಲ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ರಸ್ತೆ ಒತ್ತುವರಿಯಿಂದಾಗಿ ಅಪಘಾತಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡಬೇಡಿ, ಕೂಡಲೇ ಒತ್ತುವರಿ ಸ್ಥಳವನ್ನು ಗುರುತಿಸಿ ತೆರವುಗೊಳಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಇದೇ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಸಾರ್ವಜನಿಕರು ಹಾಗೂ ಕನ್ನಡ ಪರ ಸಂಘಟನೆಗಳ ಮುಖಂಡರು ತಮ್ಮ ಅಳಲನ್ನ ತೋಡಿಕೊಂಡರು. ಇದು ಕಡಪ ಬೆಂಗಳೂರು ನಡುವಿನ ಪ್ರಮುಖ ಹೆದ್ದಾರಿಯಾಗಿದ್ದು ಪ್ರತಿನಿತ್ಯ ಸಾವಿರಾರು ವಾಹನಗಳು ಇಲ್ಲಿ ಸಂಚರಿಸುತ್ತವೆ. ಈ ಸ್ಥಳವು ಸುಮಾರು 10ಕ್ಕೂ ಹೆಚ್ಚು ಹಳ್ಳಿಗಳ ಸಂಪರ್ಕ ಕೊಂಡಿಯಾಗಿದ್ದು ಒತ್ತುವರಿಯಿಂದಾಗಿ ಸುಗಮ ಸಂಚಾರಕ್ಕೆ ಭಾರಿ ತೊಂದರೆಯಾಗುತ್ತಿದೆ. ನಾವು ಈ ಹಿಂದೆಯೇ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಮುಖಂಡರು ದೂರಿದರು. ಒತ್ತುವರಿ ತೆರವುಗೊಳಿಸುವ ಮೂಲಕ ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ನಡೆಸುವುದಾಗಿ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಎಚ್ಚರಿಸಿದರು. ತಹಶೀಲ್ದಾರ್ನ ಗೊತ್ತದೆ ಸೆನ್ಸಸ್ ಮೀಟಿಂಗ್ ಅಲ್ಲ, ರೋಡಲ್ಲಿ ಪಬ್ಲಿಕ್ ತೊಂದರೆ, ರೋಡ್ಗೆಲ್ಲ ಅಂಗಡಿಗೆ ಹಾಕೊಳ್ಳಿ, ಯಾವನು ಹಾಕೊಳ್ಳಂಗಿಲ್ಲ. ಅಂಗಡಿಗಳೆಲ್ಲ ಡೆಮಾಲಿಷ್ ರೋಡ್ಗಾಗಿದೆಯಾ, ಆರ್ಡರ್ ಆಗಿದೆಯಾ, ಇಂಪ್ಲಿಮೆಂಟ್ ಮಾಡಿ. ಸರ್ ಹಾರ್ಡ್ ಆಗಿದೆ, 2 ಕಡೆ ಆಗಿದೆ ಸರ್. ಏನು ನಾವು ಶ್ರೀನಿವಾಸಪುರ ವ್ಯಾಪ್ತಿಯಲ್ಲಿ ಕೊಟ್ಟಾಗ ನಮಗೆ ಅಲ್ಲಿ ಬರಪಡಿಸಿಲ್ಲ ಚಿಂತಾಮಣಿಯಲ್ಲಿ ಕೊಡಿ ಅಂತ ಹೇಳಿ ನಾವು ಅಲ್ಲಿ ಅವ್ರು ಡೆಮಾಲಿಷ್ ಅದನ್ನ ಆರ್ಡರ್ ಆಗಿದೆ, ಇಂಪ್ಲಿಮೆಂಟ್ ಮಾಡಿಲ್ಲ. ನೀವು ಸುಮಾರು ಆಕ್ಸಿಡೆಂಟ್ ಆಗಿದೆ ಸರ್. ಕೇಸಿಗೆ ಬರುತ್ತೆ. ಅವ್ರಿಗೆ ನಾವು ಇಷ್ಟೊತ್ತು ಏನು ಮಾಡಿದ್ದೀವಿ, ಸರ್ವೆ ನಂಬರ್ ಆಗಿರೋದ್ರಿಂದ ಕ್ಯಾನ್ಸಲ್ ಮಾಡಿ ನಾವು ತಹಶೀಲ್ದಾರ್ಗೂ ಹಾಕಿದ್ದೀವಿ. ತಹಶೀಲ್ದಾರ್ ನ್ಯಾಷನಲ್ ಲೆವೆಲ್ ಪತ್ರ ಬರ್ತಿದ್ದೀರಪ್ಪ? ಬಂದಿದ್ದೀವಿ, ಅದಕ್ಕೂ ಮಾಡಿದ್ವಿ, ಆದೇಶನೇ ಆಗಲಿಲ್ಲ. ತಹಶೀಲ್ದಾರ್ನ ಗೊತ್ತದೆ ಸೆನ್ಸಸ್ ಮೀಟಿಂಗ್ ಅಲ್ಲ, ರೋಡಲ್ಲಿ ಪಬ್ಲಿಕ್ ತೊಂದರೆ, ರೋಡ್ಗೆಲ್ಲ ಅಂಗಡಿಗೆ ಹಾಕೊಳ್ಳಿ, ಯಾವನು ಹಾಕೊಳ್ಳಂಗಿಲ್ಲ. ಅದು ಅಂಗಡಿಗಳೆಲ್ಲ ಡೆಮಾಲಿಷ್. ರೋಡ್ಗಾಗಿದೆಯಾ, ಆರ್ಡರ್ ಆಗಿದೆಯಾ, ಇಂಪ್ಲಿಮೆಂಟ್ ಮಾಡಿ. ರದ್ದು ಮಾಡಿ ಸರ್. ಹಾರ್ಡ್ ಆಗಿದೆ, 2 ಕಡೆ ಆಗಿದೆ ಸರ್. ಅವ್ರು ಡೆಮಾಲಿಷ್ ಮಾಡ್ತಾರೆ. ಅದನ್ನ ಆರ್ಡರ್ ಆಗಿದೆ, ಇಂಪ್ಲಿಮೆಂಟ್ ಮಾಡಿಲ್ಲ. ನೀವು ಸುಮಾರು ಆಕ್ಸಿಡೆಂಟ್ ಆಗಿದೆ ಸರ್. ಕೇಸಿಗೆ ಬರುತ್ತೆ. ಅವ್ರಿಗೆ ನಾವು ಇಷ್ಟೊತ್ತು ಏನು ಮಾಡಿದ್ದೀವಿ, ಸರ್ವೆ ನಂಬರ್ ಆಗಿರೋದ್ರಿಂದ ಕ್ಯಾನ್ಸಲ್ ಮಾಡಿ ನಾವು ತಹಶೀಲ್ದಾರ್ಗೂ ಹಾಕಿದ್ದೀವಿ. ತಹಶೀಲ್ದಾರ್ ನ್ಯಾಷನಲ್ ಲೆವೆಲ್ ಪತ್ರ ಬರ್ತಿದ್ದೀರಪ್ಪ? ಬಂದಿದ್ದೀವಿ, ಅದಕ್ಕೂ ಮಾಡಿದ್ವಿ, ಆದೇಶನೇ ಆಗಲಿಲ್ಲ. ತಹಶೀಲ್ದಾರ್ನ ಗೊತ್ತದೆ ಸೆನ್ಸಸ್ ಮೀಟಿಂಗ್ ಅಲ್ಲ, ರೋಡಲ್ಲಿ ಪಬ್ಲಿಕ್ ತೊಂದರೆ, ರೋಡ್ಗೆಲ್ಲ ಅಂಗಡಿಗೆ ಹಾಕೊಳ್ಳಿ, ಯಾವನು ಹಾಕೊಳ್ಳಂಗಿಲ್ಲ. ಅದು ಅಂಗಡಿಗಳೆಲ್ಲ ಡೆಮಾಲಿಷ್. ರೋಡ್ಗಾಗಿದೆಯಾ, ಆರ್ಡರ್ ಆಗಿದೆಯಾ, ಇಂಪ್ಲಿಮೆಂಟ್ ಮಾಡಿ. ರದ್ದು ಮಾಡಿ ಸರ್. ಹಾರ್ಡ್ ಆಗಿದೆ, 2 ಕಡೆ ಆಗಿದೆ ಸರ್.